ಒಂದಾನೊಂದು ಕಾಡು, ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ಹೀಗೆ ಒಂದು ದಿನ ಸಭೆ ಕರೆದಿತ್ತು. ಎಲ್ಲ ಪ್ರಾಣಿಗಳು ಅಂದು ಮನುಷ್ಯರ ಮೇಲೆ ಬಹಳವಾಗಿ ದೂರು ಹೇಳುತ್ತಿದ್ದವು. ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿಸಿದವು. ಅದರಂತೆ ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. ನಾಯಕನ ಸೂಚನೆಯಂತೆ ಅವುಗಳು ತಮ್ಮ ಫಲಕವನ್ನು ಹಿಡಿದುಕೊಂಡು ಸಾಲಾಗಿ ಬರಲು ಆನೆಯು ತಿಳಿಸಿತು. ಆನೆಯ ತಿಳಿಸಿದಂತೆ ಎಲ್ಲ ಪ್ರಾಣಿಗಳು ತಮ್ಮ ಸಮಸ್ಯೆಗಳನ್ನು ಫಲಕದಲ್ಲಿ ಬರೆದುಕೊಂಡು ಸಾಲಾಗಿ ಬಂದು ನಿಂತಿದ್ದವು. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯಿರಿ, ದಯೆ ಇರಲಿ ಸಕಲ ಪ್ರಾಣಿಗಳನ್ನು. ನಾನು ಜಿಂಕೆ, ನಮ್ಮ ಬದುಕಿನ ಆಧಾರ ಕುಣಿದಾಡುವುದು, ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು, ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ. ನಾನು ಆಮೆ, ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನೀರಿನಲ್ಲಿರಲು ನಮಗೆ ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲ ಜೀವ, ನೀರನ್ನು ದುರ್ಬಳಕೆ ಮಾಡುತ್ತಿದ್ದೀರಿ, ಕಲುಷಿತಗೊಳಿಸಬೇಡಿ. ನಾನು ಕರಡಿ, ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡ್ತೀರಿ. ನಮ್ಮ ಹೊಟ್ಟೆ ಹಸಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನು ಬಿಡಿಸುವುದಿಲ್ಲ. ನೀವು ತಿನ್ನಿ, ನಮ್ಮನ್ನು ತಿನ್ನಲು ಬಿಡಿ. ನಾನು ನಾಯಿ, ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಕೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಲು ಬಿಡಿ. ನಮಗೂ ಶಾಂತಿ ನೆಮ್ಮದಿ ಬೇಕು. ನವಿಲನ್ನು ಪಟಾಕಿ ಸಿಡಿಸುತ್ತೀರಿ, ನಮ್ಮನ್ನು ಓಡಿಸಲು ಮತ್ತು ಗುಂಡು ಹಾರಿಸುತ್ತೀರಿ. ನಮ್ಮ ಹೃದಯವೇ ಸಿಡಿದು ಹೋಗುತ್ತದೆ ಮತ್ತು ಗುಂಡು ಹಾರಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ. ನಾನು ಬೆಕ್ಕು, ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತೀರಿ, ಇಲ್ಲವೇ ಮೊಬೈಲ್ ಅನ್ನು ಮುದ್ದಿಸುತ್ತೀರಿ, ಆದರೆ ನಿಮ್ಮ ಪಕ್ಕದಲ್ಲಿ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡೋದಿಲ್ಲ. ಈ ಉಪೇಕ್ಷೆ ಬೇಡ, ನಾವು ನಿಮ್ಮೊಂದಿಗೆ ಇದ್ದೇವೆ, ನಮ್ಮನ್ನು ಮುದ್ದಿಸಿ. ನಾನು ಎರೆಹುಳ, ನಾನು ರೈತನಿಗೆ ನಿಮಗೆ ಬೇಗ ಬೆಳೆ ತೆಗೆಯಲು ಔಷಧ ಗೊಬ್ಬರ ಹಾಕುತ್ತೀರಿ, ಕರ್ದಾಗ ಔಷಧಿ ಚಿಮುಕುತ್ತೀರಿ. ಮಣ್ಣಿನ ಫಲತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸ್ತೀರಿ? ರಕ್ಷಕರ ರಾಷ್ಟ್ರೀಯ. ಎಲ್ಲವನ್ನು ಓದಿದ ಆನೆ ಎಲ್ಲ ಪ್ರಾಣಿಗಳಿಗೂ ಶಬಾಷ್ ಎಂದಿತ್ತು. ಸ್ವಲ್ಪ ಖಾರವಾಯಿತಲ್ಲವೇ? ಎಲ್ಲ ಮನುಷ್ಯರು ಕೆಟ್ಟರಲ್ಲ, ಸಕಲ ಪ್ರಾಣಿಗಳಲ್ಲಿ ದಯೆ ಇರಲಿ.